ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ, ನಿನ್ನೆ ಬಾಗಲಕೋಟೆಯ ಮಾಜಿ ಶಾಸಕರಾದಂಥ ಶರತ್ ಮಠ್ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಅದಕ್ಕೆ ಮಾಡಿದಂಥ BTDಯಿಂದ ನೀಡಿದಂಥ ಸೆಕ್ಟರ್ 59ರ ವಿಷಯದಲ್ಲಿ, ಅದನ್ನು ರದ್ದುಪಡಿಸಂಥ ವಿಷಯದಲ್ಲಿ ನನ್ನ ಹೆಸರನ್ನು ಎಳೆದು ತಂದದ್ದಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದೇನೆ. ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ನನ್ನ ಬಹುಪಾಲು ಶಿಕ್ಷಣವನ್ನು ಇದೇ ಸಂಸ್ಥೆ ಅಡಿಯಲ್ಲಿಯ ಹೈಸ್ಕೂಲ್ ಇರ್ಬೋದು, PUC ಇರ್ಬೋದು, BSc ಪದವಿಯ ಶಿಕ್ಷಣ ಇರ್ಬೋದು, ಎಲ್ಲವುಗಳನ್ನು ಇಲ್ಲೇ ಮಾಡಿ ಹೋದಂಥ ವ್ಯಕ್ತಿ ನಾನು. ವಿದ್ಯಾತಾಯಿ ಸರಸ್ವತಿಯ ಆರಾಧಕ ಕೂಡ ನಾನು. ಈ ಸಂಸ್ಥೆಗೆ ಮಾತೃಸ್ಥಾನ ನೀಡಿದಂಥ ಭಾವನೆ ಈಗಲೂ ಕೂಡ ನನ್ನಲ್ಲಿ ಹಸಿರಾಗಿ ಉಳಿದುಕೊಂಡಿದೆ. ಆ ಸಂದರ್ಭದಲ್ಲಿ ನನಗೆ ಕಲಿಸಿದಂಥ ಗುರುಗಳು, ಆಟವಾಡಿದ ಮೈದಾನ, ನನ್ನ ಬಳಗ, ಗೆಳೆಯರ ಬಳಗ ಇವತ್ತು ಕೂಡ ಬಹುಪಾಲು ಸಂಖ್ಯೆಯ ಸದಸ್ಯರ ನೆನಪು ಈಗಲೂ ಹಚ್ಚ ಹಸಿರಾಗಿ ನನ್ನ ಜೀವನದ ಉದ್ದಕ್ಕೂ ಉಳಿದುಕೊಂಡು ಬಂದಂಥದ್ದು. ಈ ಸಂಸ್ಥೆಗೆ ಅನೇಕರು ಅಧ್ಯಕ್ಷರಾಗಿ ಆಗಿ ಹೋಗಿದ್ದಾರೆ. ಅನ್ನ ಭಿಕ್ಷೆ, ಕಾಳಿನ ಭಿಕ್ಷೆ, ಜಮೀನಿನ ಭಿಕ್ಷೆ ಎಲ್ಲವನ್ನೂ ಪಡೆದು ಪೂಜ್ಯ ಶ್ರೀಗಳು ಇದನ್ನು ಈ ಭಾಗದ ವಿದ್ಯಾರ್ಜನೆಗೆ ಅನುಕೂಲವಾಗಲಿ, ಬಡ ಮಕ್ಕಳಿಗೆ ಸಹಾಯವಾಗಲಿ ಅನ್ನುವಂಥ ಉದಾತ್ತ ಉದ್ದೇಶ ಇಟ್ಟುಕೊಂಡು ಇದನ್ನು ಕಟ್ಟಿದರು, ಸ್ಥಾಪನೆ ಮಾಡಿದರು. ಅನೇಕ ಅಧ್ಯಕ್ಷರು ಕೂಡ ಅಂದಿನಿಂದ ಆಗಿ ಹೋಗಿದ್ದಾರೆ. ಇಲ್ಲಿ ಈ ಚರಂತಿ ಮಠರವರೇ ಮೊದಲಿಗರೇನಲ್ಲ. ಸಂಸ್ಥೆಗೆ ನಾನು ಕಲಿಸಿದಂಥ ಸಂಸ್ಥೆಗೆ ಭಕ್ತಿಯ ಭಾವನೆ ಈಗಲೂ ಕೂಡ ನನ್ನಲ್ಲಿ ಇದೆ. ಹೆತ್ತ ತಾಯಿಗೆ ದ್ರೋಹ ಮಾಡುವಂಥ ಸಂಸ್ಕೃತಿ ಒಂದೆಂದೂ ಬಂದಿಲ್ಲ. ಅದರಲ್ಲಿ ಬೆಳೆದು ಬಂದಂಥ ನಾನಲ್ಲ. ಹೆತ್ತ ತಾಯಿಗೆ ದ್ರೋಹ ಮಾಡಿದಂಥವ್ರು ಯಾರು ಅನ್ನುವಂಥದ್ದು ಕೂಡ ಬಾಗಲಕೋಟೆ ಜನಕ್ಕೂ ಕೂಡ ಇವತ್ತು ಗೊತ್ತಿದೆ. ನಾನೇನು ಬಿಚ್ಚಿ ಹೇಳಬೇಕಾಗಿಲ್ಲ ಅದರ ಬಗ್ಗೆ. ತಾಯಿಗೆ ದ್ರೋಹ ಮಾಡುವಂಥದ್ದು, ಕಲಿತ ಶಿಕ್ಷಣ ವ್ಯವಸ್ಥೆಗೆ ದ್ರೋಹ ಮಾಡುವಂಥದ್ದು ಅದೊಂದು ಮಹಾಪಾಪ ಅನ್ನುವಂಥ ಸ್ಪಷ್ಟ ಕಲ್ಪನೆ, ವಿಚಾರ ಇಟ್ಕೊಂಡಂಥ ವ್ಯಕ್ತಿ ನಾನು. ಪಾಪದ ಕೆಲಸ ಮಾಡುವಂಥದ್ದು ಅದೊಂದು ಮಹಾ ಅಪರಾಧ. ಪೂಜನೀಯ ಸ್ಥಾನ ಕೊಟ್ಟು ಆ ಸಂಸ್ಥೆ ಬೆಳೀತಾ ಇದ್ದದಕ್ಕೆ ನನ್ನ ಹೃದಯದಲ್ಲಿ ಇವತ್ತು ಕೂಡ ಗೌರವದ ಸ್ಥಾನ, ಅದು ಪ್ರಶ್ನಾತೀತವಾದಂಥದ್ದು. ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ, ರಾಜಕೀಯ ತೀಟೆಗಾಗಿ ನನ್ನ ಹೆಸರನ್ನು ಅನ್ಯಥಾ ಎಳೆದು ಈ ಬಾಗಲಕೋಟೆಯ ಜನ ನನ್ನ ಬಗ್ಗೆ ತಪ್ಪು ಕಲ್ಪನೆಯಿಂದ,
ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಒಂದು ಪ್ರಯತ್ನ ಅವರು ಮಾಡಿದ್ದಾರೆ. ಇದು ಸರ್ವಥಾ ಅಧಿಕಾರ ಸಿಕ್ಕಂಥದ್ದು ದುರುಪಯೋಗ ಅಂತ ಕೂಡ ಇವತ್ತು ಹೇಳ್ತಾ ಇದ್ದೇನೆ. ವೈಯಕ್ತಿಕ ಹಿತಾಸಕ್ತಿನೇ ಬೇರೆ. ಆ ವೈಯಕ್ತಿಕ ಹಿತಾಸಕ್ತಿಗಾಗಿ ಈ ತಾಯಿ ಸ್ಥಾನದಲ್ಲಿರುವಂಥ ಆ ಸಂಘವನ್ನು ದುರುಪಯೋಗಪಡಿಸಿಕೊಡುವಂಥ ಪ್ರಯತ್ನ ಮೇಲಿನ ಮೇಲೆ ಆಗ್ತಾ ಬಂದಿದೆ. ಏನೋ ಹೇಳಿದರು, ಹೇಳ್ತಾನೆ ಅವ್ರಿಗೆ ನೀಡಿದಂಥ ಆ ಜಾಗೆ ಸೆಕ್ಟರ್, ನಾನೇನು ಯಾರೋ ಒಬ್ಬ ಮಂತ್ರಿಗಳ ಆಫೀಸಲ್ಲಿ ಕೂತು ಹೆಚ್ಚಿನ ಮಾಹಿತಿ ಕೊಟ್ಟು ತಪ್ಪು ಮಾಹಿತಿ ಕೊಟ್ಟು ಅವರಿಂದ ಈ ಕೆಲಸ ಮಾಡಲಿಕ್ಕೆ ಹಚ್ಚಿದ್ದೀನಿ ಅಂತ ಅವ್ರಿಗೇನೋ ಮೇಲಿಂದ ಮೇಲೆ ಫೋನ್ ಬರ್ತಾ ಇತ್ತಂತ ಅಲ್ಲಿ ಅವ್ರ ಆಫೀಸ್ದಾಗಿಂದ. ನಿಮ್ಗೆ ನಿಜವಾಗ್ಲೂ ಧೈರ್ಯ ಇದ್ದರೆ, ಸತ್ಯಸಂಧರಾಗಿದ್ದರೆ, ಧೈರ್ಯವಿದ್ದರೆ ಅವ್ರ ಹೆಸರನ್ನು ಬಹಿರಂಗಪಡಿಸಿ, ಆ ಮಂತ್ರಿ ಹೆಸರನ್ನು. ಈ ಗಾಳಿಯಲ್ಲಿ ಗುಂಡು ಹೊಡೆದು ಉಡುವುದಂತಾರಲ್ಲ, ಈ ಚಟ ನಿಮ್ಮಷ್ಟು ಇನ್ಯಾರಿಗೂ ಕರಗತ್ತಾಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಸತ್ಯ ಹೊರಗೆ ಬರಲೇಬೇಕದು, ಯಾವಾಗಲಾದರೂ ಬರಲಿ, ಎದುರಿಸಕ್ಕೆ ನಾನು ಸಿದ್ಧನಿದ್ದೇನೆ. ತಪ್ಪು ಅಂತ ಅನಿಸಿದ ತಕ್ಷಣ ತಲೆ ತೆಗೆಸಿ ರಾಜಕೀಯ ವ್ಯವಸ್ಥೆಯಿಂದ ದೂರ ಹೋಗುವಂಥ ವ್ಯಕ್ತಿತ್ವ ಕೂಡ ನಾನು. ಅದಕ್ಕೆ ತಯಾರಿದ್ದೀರಾ ನೀವು ಅಂತ. ಪತ್ರಿಕೆಯಲ್ಲಿ ಹಾಕಿಸೋದು ನಿಮ್ಮನ್ನು ಕೇಳಬೇಕಾಗಿದೆ. ನಾನು ಯಾವಾಗ ನಿಮಗೆ ಪತ್ರಿಕೆಗಳಿಗೆ ಕೊಟ್ಟಿದ್ದೀನಿ, ಈ ವ್ಯವಸ್ಥೆ ಬಗ್ಗೆ ಪತ್ರಿಕೆಗಳಿಗೆ ಮಾತಾಡಿದ್ದೀನಿ, ನೀವು ಹೇಳಬೇಕು. ಎಲ್ಲರೂ ನಮ್ಮ ಆತ್ಮೀಯರಿದ್ದೀರಿ. ಯಾವ ಸಂದರ್ಭ ನಿಮ್ಗೆ ಕೊಟ್ಟಿದ್ದೀನಿ ನಾನು ಪತ್ರಿಕೆ ಹಾಕಂತ. ನಾನಾಗಲಿ, ನಮ್ಮ ಪಿಗಳಾಗಲಿ, ನನ್ನ ಆತ್ಮೀಯ ಬಳಗದಲ್ಲಿ ಯಾರಾದರೂ ನನ್ನ ಪರವಾಗಿ ಬಂದು ಹಾಕ್ರಿ ಪೇಪರ್ದಲ್ಲಿ, ಅವ್ರದ್ದು ಇದನ್ನೇ ಹಾಕ್ರಿ ಅಂತ ಹೇಳಿದರು. ಶುದ್ಧ ಸುಳ್ಳು. ಇಂಥ ಸುಳ್ಳುಗಳ ಸರಮಾಲೆ ಇವತ್ತು ಅವರು ಹೆಣೆದುಕೊಂಡು ಮಾತಾಡಿದ್ದಾರೆ. ಆಮೇಲೆ ಹೇಳ್ತಾ ನನಗೆ BTD ಸದಸ್ಯನಾಗಿ ಮಾಡಿದ್ದು ಅಂತ ಹೇಳಿದರು. ಅವರ ಉಪಕಾರ ತೀರಿಸಲಿಕ್ಕೆ ನಾನು ಅವ್ರ ಹತ್ರ ಮಾಹಿತಿ ಕೊಟ್ಟಿದ್ದೇನೆ, ಅವ್ರಿಗೆ ಸಹಾಯ ಮಾಡಿದ್ದೇನೆ ಅನ್ನುವಂಥದ್ದು ಗೊತ್ತಿರಲಿ ನಿಮ್ಗೆ. ಕಾನೂನಿನ ಅಪ್ರಬುದ್ಧತೆ ಇದ್ದವ್ರು ಮಾತ್ರ ಇಂಥದ್ದು ಮಾತಾಡಬೇಕು. ಅರೆಬರೆ ತಿಳುವಳಿಕೆ ಇದ್ದವ್ರಿಗಿಂತ ಮಾತ್ರ ಇಂಥ ಮಾತು ಬರಲಿಕ್ಕೆ ಸಾಧ್ಯ. ಕಾನೂನಲ್ಲಿ ನನಗೆ ಯಾವ ಸ್ಥಾನಮಾನ ಸಿಗಬೇಕು ಅದು ಸಿಕ್ಕಿದೆ. ಸರ್ಕಾರದ ಭಿಕ್ಷೆ ಅಲ್ಲ ನನಗೆ. ನಾನು ಮೆಂಬರ್ ಮಾಡಿದ್ದು ಔದಾರ್ಯತೆ ಒಂದು ಬರುವುದಿಲ್ಲ. ಇದರಲ್ಲಿ ಕಾನೂನುಬದ್ಧವಾಗಿ ಮಾಡಬೇಕು. ನನ್ನ ಮೇಲೆ ಅವರು ಯಾರಾದರೂ ಮಂತ್ರಿಗಳು, ಮುಖ್ಯಮಂತ್ರಿಗಳು ಉಪಕಾರ ಮಾಡಿದ್ರೆ ಅದರಂಥ ಏನು ಅಪ್ರಬುದ್ಧತೆ ಇನ್ಯಾವುದೂ ಇಲ್ಲೇ ಇಲ್ಲ. ಕಾನೂನು ಪ್ರಕಾರ ಇಡೀ ರಾಜ್ಯದಲ್ಲಿ ನನಗೊಬ್ಬರಿಗಂತಲ್ಲ, ಸ್ಥಳೀಯ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಆ ತಿದ್ದುಪಡಿ ಆಗಿ ಆ ಕಾನೂನಾಗಿದೆ. ಅದಕ್ಕೆ ಅದು ನಿಮ್ಗೆ ಕೊಡ್ತೀನಿ ಡೀಟೇಲಾಗಿ. MLA ಇರಬೇಕು, ಅಲ್ಲಿ ಮತದಾರ ಇದ್ದಂಥ ಅಧ್ಯಕ್ಷ ಬಗ್ಗೆ ಹೇಳಿ ಇಲ್ಲಿ ಬಿಟ್ಟಿದೆ. ಇದು ಅಧ್ಯಕ್ಷ ಯಾರು ಅಲ್ಲಿ ಮತದಾರ ಇರಬೇಕು, ಅಲ್ಲಿ ವಾಸಸ್ಥಾನ ಇರಬೇಕು ಅವರು ಆ ನಗರದಲ್ಲಿ. ಅದೇ ಅರ್ಹತೆ ಮೊದಲಿದ್ದು. ಅಲ್ಲಿ ವೋಟ್ ಯಾರಿಗೆ ಆ ಕ್ಷೇತ್ರದಲ್ಲಿ MLA ಇರುವಂಥ ಸ್ಪರ್ಧೆ ಮಾಡೋಂಥವ್ರು, ಅಲ್ಲಿ ಮತದಾರ ಇದ್ದರೆ ಅವರು ಕೂಡ ಅದರ ಸದಸ್ಯರಾಗಬಹುದು. ಈ ಥರ 1, 2, 3, 4 ಅಂಥೇಳಿ ಅವಿದೆ. ಅದನ್ನು ತಿದ್ದುಪಡಿ ಮಾಡಿ ಹಳೆಯದ ರದ್ದಾಗಿ ಹೋಗಿದೆ ಕಾನೂನು. ತಿದ್ದುಪಡಿ ಮಾಡಿ ಅಲ್ಲಿ ವಾಸ ಮಾಡ್ತಾ ಇರುವಂಥ ವಿಧಾನ ಪರಿಷತ್ ಸದಸ್ಯರು ಕೂಡ
ಈ ಲೋಕಲ್ ಬಾಡಿ ಅಥಾರಿಟಿಗೆ ಸದಸ್ಯರಾಗ್ಬೋದು ಅನ್ನುವಂಥ ಸ್ಪಷ್ಟವಾದಂಥ ಕಾನೂನು ಐತಲ್ಲಿ. ಅದರ ಆಧಾರದಿಂದ ನಾನು ಮಾಡಿದರೆ ಹೊರತಾಗಿ ಇದೆಲ್ಲ ಕಡೆ ಆಗುವಂಥ ರಾಜ್ಯದಲ್ಲಿ ಎಲ್ಲೆಲ್ಲಿ ಇಂಥ ಸಂಸ್ಥೆಗಳದಾವ, ಡೆವಲಪ್ಮೆಂಟ್ ಅಥಾರಿಟಿಗಳದಾವ, ಎಲ್ಲ ಕಡೆ ಇದೆ. ಇಲ್ಲೇ ವಿಶೇಷ ಬಾಗಲಕೋಟೆಗಂತ ಏನಿಲ್ಲ, ಎಲ್ಲ ಕಡೆ ಮಾಡಿದ್ದಾರೆ. ಅದರ ಅನ್ವಯ ನನಗೆ ಮಾಡಿದ್ದಾರೆ ಅವರು. ಇರಲಿ, ಮೆಂಬರ್ ಅಂತೂ ಆಗಿದ್ದೀನಿ. ನಾನು ಸದಸ್ಯನಾದದ್ದಕ್ಕೆ ವಿರೋಧಿ ಪಾರ್ಟಿ ಅವರಿಗೆ ಡವಡಾವ್ ಅನ್ನಿಸ್ಬೇಕು. ಈ ಬಿ ಜೆ ಪಿ ಬಂದು ಹೊಕ್ಕಲ್ಲಪ್ಪ, ಇಲ್ಲೇ ನಾವು ಏನೇನೋ ಮಾಡ್ತಾ ಹೋಗ್ತಿದ್ದೀವಿ, ನಮ್ಮನ್ನು ಹೇಳೋರು ಕೇಳೋರು ಯಾರೂ ಇದ್ದಿದ್ದಿಲ್ಲ. ಅವ್ರಿಗೆ ನೋವು ಆಗ್ಬೇಕಾಯ್ತು, ಅವ್ರಿಗೆ ಬ್ಯಾನ್ ಆಗಿತ್ತು. ನಿಮಗೆ ಯಾಕೆ ಬ್ಯಾನ್ ಆಗೈತೆ ಅಂತ, ನಿಮಗೆ ಯಾಕೆ ಬ್ಯಾನ್? ನಾವು ಮೆಂಬರ್ ಆದದ್ದಕ್ಕೆ ಜಿಲ್ಲೆ ಜನ ಎಷ್ಟೋ ಜನ ಸಂತೋಷಪಟ್ಟಿದ್ದಾರೆ, ಫೋನ್ ಮಾಡಿದ್ದಾರೆ, ಭಾಳ ಒಳ್ಳೇದಾಯ್ತು ಪೂಜಾ ಸಾಹೇಬ್ರ ನಿಮ್ಮಂಥವ್ರು ಅಲ್ಲಿ ಇದ್ದಿದ್ದಕ್ಕೆ ಅಂತೇಳಿ ಸಂತೋಷಪಟ್ಟಿದ್ದಾರೆ. ಕಾರ್ಯಕರ್ತರು ಇಲ್ಲಿಯವರು ಕೂಡ ಸಂತೋಷಪಟ್ಟಿದ್ದಾರೆ. ಭಾಳ ಜನ ಪ್ರಮುಖರು, ಭಾಳ ನಗರಸಭೆ ಮೆಂಬರ್ಗಳು ಎಲ್ಲರೂ ಮಾತಾಡಿದ್ದಾರೆ, ಸಂತೋಷಪಟ್ಟಿದ್ದಾರೆ. ನಿಮಗೆ ಯಾಕೆ ಪಟ್ಟಿವ್ರಿ ಅಂತ, ನಮ್ಮವರಾಗಿ ಪಾರ್ಟಿಯವರಾಗಿ. ಎರಡು ಸಾರಿ ಬಿ ಜೆ ಪಿ ಅಧಿಕಾರ ಸ್ಥಾನದಲ್ಲಿದ್ದಾಗ ನೀವು ಶಾಸಕರಿದ್ದಂಥ ಸಂದರ್ಭದಲ್ಲಿ ಬಿ ಟಿ ಡಿ ಚೇರ್ಮನ್ರಾಗಿದ್ದಾರೆ. ನೀವೇ ಚೇರ್ಮನ್ರಾಗಿದ್ದೀರಿ. ಪಾರ್ಟಿಗಾಗಿ ಅನೇಕ ವರ್ಷ ಕೆಲಸ ಮಾಡಿದಂಥವ್ರು ಅನೇಕ ಮುಖಂಡರಿದ್ದರು, ತಿಳುವಳಿಕಿದ್ದವರಿದ್ದರು, ಡಾಕ್ಟರ್ಸ್ ಇದ್ದರು, ಲಾಯರ್ಸ್ ಇದ್ದರು, ಎಲ್ಲರೂ ಇದ್ದರು, ಕಷ್ಟಪಟ್ಟಂಥವ್ರು ಇದ್ದರು. ಯಾಕೆ ಅವ್ರಿಗೆ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ? ನಿಮಗೇನು ಅನಿಸಿಲ್ಲ ಅವ್ರಿಗೆ ಮಾಡಬೇಕು? ಕಷ್ಟಪಟ್ಟು ಪಾರ್ಟಿ ಕಟ್ಟಿದ್ದಾರೆ ಇದನ್ನು, ಭಾರತೀಯ ಜನತಾ ಪಾರ್ಟಿ. ನಾನಿಲ್ಲಿ ಶಾಸಕ ಕೂಡ್ಲಿಕ್ಕೆ ಅವರೆಲ್ಲರೂ ಕಾರಣೀಭೂತರಾಗಿದ್ದು ಅನಿಸ್ಲೇ ಇಲ್ಲ ನಿಮಗೆ? ಸಣ್ಣಗಾದಂಥ ಕಾರ್ಯಕರ್ತನ ಮಾಡಲಾರ್ದ ಮೇಲಿನ ಮೇಲೆ ನೀವೇ ಅಧ್ಯಕ್ಷ ಆಗಿ ಕುಂತದ್ದು. ನಿಮಗೇನು ಆಸಕ್ತಿ? ಬಿ ಟಿ ಡಿ ಇವ್ರಿಗೇನೋ ಆಸಕ್ತಿ ಐತೆ ಅಂತ ಭಾಳಷ್ಟು ವರ್ಣನೆ ಮಾಡಿದಾರೆ. ನಿಮಗೇನು ಆಸಕ್ತಿ ಅಂತ ಅಧ್ಯಕ್ಷ ಆಗಿ ಕೂಡಬೇಕು ಮೆರಿಲಿಕ್ಕೆ? ಯಾರನ್ನಾದರೂ ಕೂಡಿಸ್ಬೋದಿತ್ತಲ್ಲ. ಇಡೀ ರಾಜ್ಯದಲ್ಲಿ ಯಾವುದೇ ಸಂಘಟನೆಯಲ್ಲಿ, ಅದು ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಕಾರ್ಯಕರ್ತರಿಗೆ ಗೌರವ ಕೊಡುವಂಥ ಸ್ಥಾನ ಮಾನ ಮರ್ಯಾದೆಯ ಸ್ಥಾನಗಳವೆಲ್ಲ ಶಾಸಕರಾಗಿ ಕುಡ್ಕೊಳ್ಳೋಂಥದ್ದಲ್ಲ. ರಾಜ್ಯ ಮಟ್ಟದಲ್ಲಿ ಏನಿರ್ತಾವಲ್ಲ, ಮಂತ್ರಿ ಆಗಬೇಕಾಗಿತ್ತು ಅಂತಂದಲ್ಲೇ ನೀ ಹಟ್ಟಿಗೆ ಚಿನ್ನದ ಗಡಿಗೆ ಹೋಗಪ್ಪ, ನೀನು ಮಾರ್ಜಕ ಸಾಬೂನು ಕಾರ್ಖಾನೆ ಅಧ್ಯಕ್ಷ ಆಗ, ಇನ್ನೊಂದು ಯಾವುದೋ ವಸತಿ ನಿಗಮಕ್ಕೆ ಅಧ್ಯಕ್ಷ ಆಗು, ಆಹಾರ ನಿಗಮಕ್ಕೆ, ಅಲ್ಲಿ ಆ ಲೆವೆಲ್ ಇದ್ದಂತ ಅವ್ರು ಮಾಡ್ತಾರೆ. ಲೋಕಲ್ದ ಇಲ್ಲಿರುವಂಥ ಎಲ್ಲ ಅಥಾರಿಟಿಗಳಿಗೆ ಕಾರ್ಯಕರ್ತನ ಜೋಡಿಸ್ತಾರೆ. ನಿಮಗೇನು ಆಸಕ್ತಿ ಅಂತ ಎರಡೆರಡು ಸಲ ಚೇರ್ಮನ್ ಆಗುವಂಥದ್ದು ಯಾರೂ ಇದು ಕಾಣಲೇ ಇಲ್ಲ ನಿಮಗೆ? ನಾನು ಬರೀ ಬಿ ಟಿ ಡಿ ಮೆಂಬರ್ ಆದದ್ದಕ್ಕೆ ಇಷ್ಟೊಂದು ನೋವು, ಆತಂಕ ನಿಮ್ಗೆ ಯಾಕಂತ. ಸಂಘಟನೆಯಿಂದ ಬಂದಂಥ ವ್ಯಕ್ತಿ ನಾನು. ಭಾರತೀಯ ಜನಸಂಘದಲ್ಲಿ 1972ರಲ್ಲಿ ಬಸವರಾಜ ಶೆಟ್ಟರ್ ಇವತ್ತು ಜೀವಂತ ಇದ್ದಾರೆ. ಅವರು 90 ವರ್ಷ ದಾಟಿದ್ದಾರೆ. ಲಕ್ಷ್ಮೀನಗರದ ಹಳೆ ರೂರಲ್ ಪೊಲೀಸ್ ಸ್ಟೇಷನ್ ಇದ್ದಾರೆ, ಕಟ್ಟಿ ದವಾಖಾನೆ ಅಂತ ಇದ್ದಾರೆ. ನಾನು ಪಿ ಯು ಸಿ ಇದ್ದಾಗ ಅವರು ಎಲೆಕ್ಷನ್ ಮಾಡಿದಂಥ ವ್ಯಕ್ತಿ ನಾನು. ನಮ್ಮ ವ್ಯವಸ್ಥೆಯಲ್ಲೇ ಬಂದಂಥವು ನಾನು. ಎಂಥೆಂಥವ್ರು ಸಂಬಂಧಿಕರು ಅಪೋಸ್ ಇದ್ದಾಗ ಅವರು ನೇರವಾಗಿ ವಿರೋಧ ಮಾಡ್ತಾ ಬಂದಂಥ ವ್ಯಕ್ತಿ ನಾನು, ಬೇರೆ ಬೇರೆ ಪಾರ್ಟಿಯವರು. ನಾವೆಲ್ಲರೂ ಸೇರಿ ದುಡ್ಕೊಂಡು ಎಲ್ಲ ಕಾರ್ಯಕರ್ತರು, ನಾನು ಅಲ್ಲ ಅನೇಕ ಜನ ಸಹಾಯ ಸಹಕಾರ ಮಾಡಿದ್ದಾರೆ. ಎಲ್ಲರೂ ಸೇರಿ ದುಡಿದು ಕಟ್ಟಿ ಬೆಳೆಸಿದಂಥ ಪಾರ್ಟಿ. 2 ಸಾರಿ ನಾನು ಶಾಸಕನಾದಂಥ ಪಾರ್ಟಿ. ಕಂಟಿನ್ಯೂಸ್ ಆಗಿ ನಿಮಗಿಂತ ಹೆಚ್ಚಿನ ಪರ್ಸೆಂಟೇಜ್ ಮಾರ್ಕ್ಸ್ ತೊಗೊಂಡು ಗೆದ್ದಿದ್ದೀನ. ಪರ್ಸೆಂಟೇಜ್ ಆಫ್ ವಿನ್ನಿಂಗ್ ಮಾರ್ಕ್ಸ್, ಫೋಲ್ಡ್ ವೋಟ್ಸು ತೊಗೊಂಡು ಗೆದ್ದಂಥ ವ್ಯಕ್ತಿ. ಏನೇನೋ ಕಣ್ಣಿಗೆ ಮಣ್ಣೆರ್ಚಿ ಏನೇನೋ ಮಾಡಿ ಟಿಕೆಟ್ ತೊಗೊಂಬಂದು
ಪಾರ್ಟಿ ವ್ಯವಸ್ಥೆಗೆ ಅಪಚಾರ ಮಾಡಿದವರು ನೀವು, ಫಲಾನುಭವಿ. ನಾವೆಲ್ಲರೂ ನನಗೆ ಫಲಾನುಭವಿ ಅಂದಾರ ಅವರು. ನಾವೆಲ್ಲರೂ ದುಡ್ಡು ಕಟ್ಟಿ ಬೆಳೆಸೋಂಥ ಪಾರ್ಟಿಗೆ ನೇರವಾಗಿ ಅಧಿಕಾರಕ್ಕೆ ಜಾಗ ಬಂದು ಕುಂತಂಥ ಫಲಾನುಭವಿ, ಮೊದಲೇ ಫಲಾನುಭವಿ ಯಾವಂದ್ರೆ ನೀವೇ. ಮೊದಲನೇ ಫಲಾನುಭವಿ, ದುಡಿಲಾರ್ದ ತೊಗೊಳ್ಳುವಂಥ ಉಣ್ಣುವಂಥ ಫಲಾನುಭವಿ ಅವರು. ದುಡಿದು ಉಣ್ಣುವಂಥದ್ದಾದ್ರೆ ಬರ್ತಿದ್ದಿಲ್ಲ ಪ್ರಶ್ನೆ. ನಿಮ್ಮಿಂದ ಸಂಘಟನೆ ಜನ ಬಹಳಷ್ಟು ಪ್ರತಿಪಿಸಿದ್ದಾರೆ. ಎಳ್ಳು ಕಾಳಷ್ಟು ಸಹಾಯ ಇಲ್ಲ ನಿಮ್ಮಿಂದ. ನಿಮ್ಮ ಅಧ್ಯಕ್ಷಗಿರಿ, ಚೇರ್ಮನ್ಗಿರಿ ಇದೇ ಪೋಜ್ನಲ್ಲೇ ಅಧಿಕಾರ ದುರುಪಯೋಗ ಮಾಡ್ತಾ ಅಮಾಯ ಕಾರ್ಯಕರ್ತ ದೇವ ದುರ್ಲಭ ಕಾರ್ಯಕರ್ತ ನನ್ನ ಪಾರ್ಟಿ BJP ಅಂದ್ರೆ. ಅಂಥ ಕಾರ್ಯಕರ್ತರಿಗೆ ದಬ್ಬಾಳಿಕೆಯಿಂದ ನೋವು ಉಣಿಸ್ತಾ ಅಧಿಕಾರ ಚಲಾಯಿಸ್ತಾ ಬಂದಂಥವ್ರು ನೀವು. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನಾನಾಗಲಿ ಯಾರಾಗಲಿ ಆ ದೇವ್ರು ನೋಡ್ತಾನೆ ಇರ್ತಾನೆ. ಅಂಥದ್ರಲ್ಲಿ ಈ ಫಲಾನುಭವಿ ಒಂದು ಉಪಯೋಗ ಏನೋ ಆಗಿದ್ರೆ ನಿಮಗೆ ಆಗೋದು. ಅದು ಗೊತ್ತಿರಲಿ ನಿಮಗೆ. ಮೇಲಿಂದ ಮೇಲೆ ವಿನಾಕಾರಣ ಅನಗತ್ಯವಾಗಿ ಸುಳ್ಳು ಸೃಷ್ಟಿಸಿ ನನ್ನ ಹೆಸರು ತೆಗೆದುಕೊಂಡು ಬರುವ ಹುಷಾರ್ ಅಂತ ಹೇಳ್ತೇನೆ. ಮತ್ತೊಮ್ಮೆ ಬೆಳೆದಲ್ಲಿ ನಿಮ್ಮನ್ನು ದ್ವೇಷದ ಭಾವನೆ, ಹತಾಶೆಯ ಭಾವನೆ ನೀವು ಮಾತಾಡುವಂಥದ್ದು ಬಿಡಬೇಕು. ಮಾನನಷ್ಟ ಮೊಕದ್ದಮೆಗೂ ನಾನು ಹಿಂದೆ ಮುಂದೆ ನೋಡೋದಿಲ್ಲ. ಸಂದರ್ಭವಾಗಿ ನೋಡ್ತೀನಿ ನಾನು. ಸಂದರ್ಭ ಬಂದಾಗ ಎಷ್ಟಕ್ಕೆ ತಾಳಿದಕ್ಕೂ ಒಂದು ಅವಕಾಶ ಇದೆ. ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ ಬಹಿರಂಗ ಪಡಿಸ್ಬೇಕು ನೀವು. ನಿನ್ನೆ ಮೈಸೂರಿಗೆ ಕೂಡ ಯಾತ್ರೆಗೆ ಹೋಗಿ ಬಂದೀವಿ ನಾವು. ಅನೇಕ ಜನ ಹೋಗಿದ್ದೀವಿ. ಸ್ಟ್ರೈಕ್ ಮಾಡಿ ಹಿಗ್ಗಾಮುಗ ಬೈದು ಬಂದು ಹಿಗ್ಗಾಮುಗ ಪ್ರೆಸ್ಸಿಗೆ TV ನ್ಯೂಸ್ಗೆ ಲೈವ್ ಕೊಟ್ಟು ಬಂದಿದ್ದೀನಿ ನಾನು. ಯಾರೂ ನಮ್ಮ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಏನೋ ಯಾವಾಗೋ ಬಂದಂತ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ. ನಿಮ್ಮ ಸಲ ಏನದ ಹೌದು. ಸಂಘಟನೆ ಅಂದರೆ ಕೂಡಿಸ್ಕೋಬೇಕು. ಕೂಡಿ ಬೆಳೀತಾ ಹೋಗುವಂಥದ್ದಕ್ಕೆ ಸಂಘಟನೆ ಅಂತಾರೆ. ಅವ ಬಂದು ನಾ ಬರೋದಲ್ಲ, ಇವು ಬಂದು ನಾ ಬರೋದಲ್ಲ. ನಮ್ಮ ಅಪ್ಪಂದಲ್ಲ ಪಾರ್ಟಿ, ಯಾರಪ್ಪಂದೂ ಅಲ್ಲ. ಯಾರಪ್ಪಂದು ಎಲ್ಲರೂ ಸೇರಿ ಕಟ್ಟಿದಂಥದ್ದು ಅದು. ಈ ದಬ್ಬಾಳಿಕೆ ಪ್ರವೃತ್ತಿ ಬಿಡಬೇಕು. ನಿಮ್ಗೆ ಒಳ್ಳೆಯದೇ. ಅದು ಬಿಟ್ಟಷ್ಟು ನಿಮ್ಗೆ ಒಳ್ಳೆಯದು. ಈ ರೀತಿ ಮಾಡ್ತಾ ಏನೇನೋ ಹೇಳಿ ಹೋಗುವಂಥದ್ದು ಬಿಟ್ಟರೆ, ನೀವೊಬ್ಬರು ಹಿಟ್ ಆ್ಯಂಡ್ ರನ್ ಗಿರಾಕಿಗೆ ಬರ್ತಾಯಿಲ್ಲ, ಚರ್ಚೆಯಲ್ಲಿ ಬರ್ತಾ ಇದ್ದಾವ. ನೀವೊಬ್ಬರು ವಾಸ್ತವಿಕವಾಗಿ ಹಿಟ್ ಆ್ಯಂಡ್ ರನ್ ಗಿರಾಕಿನೇ ನೀವು, ಬೇರೇನೂ ಅಲ್ಲ. ನಡಿಯಲ್ಲ ಯಾರು ವರಿಷ್ಠರ ಮುಂದಂತ. ವರಿಷ್ಠರು ನಿಮ್ಮ ಸ್ವಭಾವ, ನಿಮ್ಮ ನಡತೆ, ನಿಮ್ಮ ರೀತಿ ರಿವಾಜು ನೋಡಿ ಬೇಸರ ಐತೆ ಅವರಿಗೆ. ನಿಮಗೆ ಎಷ್ಟು ಗೊತ್ತೋ ನಿಮಗಿಂತ ಹೆಚ್ಚಿನ ಪರಿಚಯ ನನಗೆ ಆ ವರಿಷ್ಠರದ್ದು ಎಲ್ಲರದ್ದು ಐತೆ ನನಗೆ. ಈ ಧಮಕಿ ನನ್ನ ಮುಂದೆ ನಡೆಯೋದಿಲ್ಲ. ಇದಕ್ಕೆ ಇದನ್ನು ಬಂದ್ ಮಾಡಿ. ನಿಮಗೂ ಯೋಗ್ಯ ಅದು, ಒಳ್ಳೆಯದು. ನಿಮಗೆ ಪಾರ್ಟಿಗೆ ಡ್ಯಾಮೇಜ್ ಆಗಬಾರ್ದು ಅಂತ ಭಾವನಾತ್ಮಕವಾಗಿ ಕುಗ್ಗಿ ಸರಿಯಲ್ಲ. ಇಲ್ಲ, ಒಬ್ಬೊಬ್ಬರ ಸ್ವಭಾವ ಅಂತ ನುಂಕು ಅಂತ ಬಂದದ್ದು ನಿಮಗಾಗಿ ಅಲ್ಲ, ಪಾರ್ಟಿಗಾಗಿ. ನಮ್ಮ ಪಾರ್ಟಿ ಕಾರ್ಯಕರ್ತರ ಭಾವನೆಗಳು ಅರ್ಥೈಸ್ಕೊಂಡಂಥ ವ್ಯಕ್ತಿ ನಾನು. ಒಬ್ಬರು ಕೊಟ್ಟ ಕಾರ್ಯಕರ್ತ ಅನ್ನುವಂಥ ನನ್ನ ಬಗ್ಗೆ ಬಟ್ ಮಾಡಿ ತೋರಿಸಿರ ಸಹಿಸ್ಕೊಳ್ಳಿಕ್ಕಾಗೋದಲ್ಲ. ಸೀದಾ ವಿನೀತನಾಗಿ ತಲೆಬಾಗ್ತೇನೆ. ನಾನು ಏನೋ ತಪ್ಪಾಗಿ ಮಾಡಿದ್ನಂದ್ರೆ ಕ್ಷಮಾ ಮಾಡಪ್ಪ ಅಂತ ಹೇಳುವಂಥ ಔದಾರ್ಯ ಗುಣ ನನ್ನಲ್ಲಿ. ನಿಮ್ಮ ಸಿದ್ಧರಿದ್ದೀರ ಆ ಒಂದು ಗುಣ, ಆ ಶಿಕ್ಷಣ ನಿಮ್ಗೆ ಎಂದಾದರೂ ಸಿಕ್ಕಿದೆಯಾ? ಮಾತಾಡಬೇಕಾದ್ರೂ ಒಂದು ಇತಿ ಮಿತಿ ಬೇಕು. ನೀವು ನಡೆಯುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರ್ಸಂಚಲ್ ನಡೆದಿತ್ತು. ಎಲ್ಲರೂ ಸಂತೋಷ ಪಡುವಂಥ, ಇಡೀ ಊರಿಗೋರೆ ಒಂದು ಉತ್ಸವ, ಅದು ಹಬ್ಬ. ನಮಗೆ ಒಬ್ಬ ಹಿಂದುವಾಗಿ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳೋಂಥ ಹಬ್ಬ. ಇಡೀ ನಮ್ಮ ದೇಶಕ್ಕೆ ಒಂದು ಮಾದರಿಯಾಗಿ ಆಚರಣೆ ಮಾಡುವಂಥ ಹಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು ವಾರ್ಷಿಕೋತ್ಸವ. ಅದರಲ್ಲಿ ನಿಮಗೇನೋ ಸ್ಥಾನಮಾನ ಅಲ್ಲಿ ಜಾಗ ಎಲ್ಲಿ ಎಲ್ಲರೂ ಒಬ್ಬರೇ ನಾವು ಸ್ವಯಂ ಸೇವಕರು. ನಾನು ಸದಾಕಾಲ ಇಡೀ ಪರ್ಯಟನೆ ಮಾಡ್ತಾಯಿರ್ತೀನಿ. ನಾನು ಪರ್ಸಂಚಲ್ಲಿ ಭಾಗವಹಿಸುವಂಥ ವ್ಯಕ್ತಿ. ಅಮಾಯಕ ಕಾರ್ಯಕರ್ತರ ಮೇಲೆ, ಹಿಂದೂ ಮುಖಂಡರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದೆ ನೀವು.
ನಗರದ ಜನತೆ ಸಂಘಟನೆಯ ಜನ ಇನ್ನೂ ಮರಿಲಿಕ್ಕೆ ಆಗಲಾರಂಥ ಅಪರಾಧ ಮಾಡಿದಂಥವ್ರು ನೀವು ಮತ್ತೊಬ್ಬರು ಬುದ್ಧಿ ಹೇಳಲಿಕ್ಕೆ ಬರ್ತಿದ್ದೀರಿ ನೀವು. ಈ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಹೆಸರು ದುರುಪಯೋಗ ಮಾಡೋದು ಬಂದ್ ಮಾಡಿ ನೀವು. ಈಗಲಾದರೂ ಧೈರ್ಯ ಬಿಟ್ಟು ಬನ್ನಿರಿ. ರಾಜಕಾರಣ ಉಳಿದಿದೆ, ನಾನು ಹೊಂಟಿದ್ದೀನಿ ಮಾಡೋಣ ರಾಜಕಾರಣ. ಅದರ ನಿರ್ಣಯಲ್ಲಿ ಹೆಸರೇ ಯಾರ ಮೇಲೆ ಹಾಕ್ತಾ ಸಂತೋಷ ಪಡುವಂಥ ವಿಘ್ನ ಸಂತೋಷಿ ನೀವಾಗಿದ್ದೀರಿ. ಇದು ಒಳ್ಳೆಯದಲ್ಲ. ಇದು ತಿಳ್ಕೊಳ್ಬೇಕು, ನೀವೇನು ಇನ್ನಾದರೂ ತಿಳ್ಕೊಳ್ಬೇಕು. ಆಮೇಲೆ ಪಾರ್ಟಿಯ ನಿಷ್ಠೆ ಬಗ್ಗೆ ಹೇಳಿದ್ರಿ. ನೀವು ನಮ್ಮ GS ನ್ಯಾಮಗೌಡರು MLC ಅವರು ಚುನಾವಣೆ ನಿಂತಿದ್ದರು. ಯಾಕೆ ಅವರು ಪರವಾಗಿ ಮಾಡಲಿಲ್ಲ? ಯಾಕೆ ಬೇರೆಯವರು ಕುಂಟಿಸ್ಕೊಂಡು ಕುಂಟಿಸಿ ಎಲ್ಲರೂ ಕರೆದು ಓಟ್ ಹಾಕ್ಸುವಂಥದ್ದು ಮಾಡಿದ್ರಿ? ಯಾಕೆ? ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಅಲ್ಲ ಅದು. ಯಾರೂ ಮರ್ತಿಲ್ಲ. ಇದನ್ನೆಲ್ಲ ಜಿಲ್ಲೆ ರಾಜ್ಯದ ಜನ ಕೂಡ ರಾಜ್ಯದ ಮುಖಂಡರು ಕೂಡ ನೆನಪಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆ ಸೋತರು ಅಂತ ಅವಲೋಕನ ಮಾಡಿದಾಗ ನೀವು ಮೊದಲೇ ಕಾರಣಕರ್ತರಾಗಿರ್ತೀರಿ. ಅಲ್ಲಿ DCC ಬ್ಯಾಂಕ್ ಚುನಾವಣೆಯಲ್ಲಿ ಯಾಕೆ ಹೊಂದಾಣಿಕೆ ಮಾಡ್ಕೊಂಡ್ರಿ? ಯಾಕೆ ನಿಲ್ಲಿಸಿಲ್ಲ ಚುನಾವಣೆಗೆ? ಯಾರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡ್ರಿ? ಏನು ಕಾರಣ ಇತ್ತು? ನನ್ನ MLC ಚುನಾವಣೆಯಲ್ಲಿ ಸಹಿತವಾಗಿ ನನ್ನ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಪ್ರಮುಖರು ಕಾರ್ಯಕರ್ತರನ್ನ ಚುನಾವಣೆ ನಡೆದಿದೆ, ಚುನಾವಣೆ ಮಧ್ಯದಲ್ಲೇ ಇವ್ರಿಗೆ ಓಟ್ ಹೋಗಬಾರ್ದು ಅಂತೇಳಿ ಸಸ್ಪೆಂಡ್ ಮಾಡಿಸುವಂಥ ಕೆಲಸ ಮಾಡಿದ್ರು ಒತ್ತಾಯದಿಂದ. ಚುನಾವಣೆ ವಿರೋಧಿ ಪಾರ್ಟಿಯವರು ಸಹಿತ ನಾವು ಹೋಗಿ ತಗೋತೀವಿ ಯಾವುದೇ ಸಂದರ್ಭದಲ್ಲಿ. ನಿತ್ಯ ಎಲ್ಲರೂ ಮಾಡುವಂಥದ್ದು. ನೀವಂತೂ ಸದಾಕಾಲ ಅದರಲ್ಲಿ ತೊಡಗಿಕೊಂಡಿರ್ತೀರಿ. ಅವ್ರ ಜೊತೆ ಶಾಮೀಲಾಗುವಂಥ ವ್ಯಕ್ತಿ ನೀವು. ನನ್ನ ಪರವಾಗಿ ಚುನಾವಣೆ ಮಾಡುವಂಥವ್ರು ಇಮಿಡಿಯೇಟ್ ಬಂದು 24 hours ಸಸ್ಪೆಂಡ್ ಮಾಡಿಬಿಡೋದು. ಆ ಕಾರ್ಯಕರ್ತರ ನೋವು, ಅದರ ಪಾಪ ನಿಮಗೆ ತಗಲಾರದೇ ಇರೋದಿಲ್ಲ. ಚುನಾವಣೆಯಲ್ಲಿ ನನ್ನ ಮತ ಕಡಿಮೆ ಆಗಲಿಕ್ಕೆ ಅದು ಒಂದು ಕಾರಣ. ನನ್ನ ವಿರೋಧನೂ ಮಾಡಿದಿರಿ, GS ನ್ಯಾಮಗೌಡರು ವಿರೋಧ ಮಾಡಿರಿ, DCC ಬ್ಯಾಂಕ್ನಲ್ಲಿ ಕೂಡ ಹೊಂದಾಣಿಕೆ ಮಾಡಿಕೊಂಡ್ರಿ. ಹಿಂದೆ ನಾನು 2 ಸಾರಿ ಶಾಸಕಿದ್ದಾಗ ನಿಮ್ಮಿಂದ ಆಗಿಲ್ಲ ನಾನು, ಅದು ಗೊತ್ತಿರಲಿ ನಿಮಗೆ. ನಗರದ ಜನ ಎಲ್ಲರೂ ನೋಡಿದ ಆವಾಗಿನ ಚಿತ್ರ ಇನ್ನೂ ಕಣ್ಣು ಮುಂದೆ ಹಸಿರಾಗಿದೆ. ಯಾರ್ಯಾರು ನಿಮ್ಮ ಜಲೆ ಬಾಲಂಗೋಚಿ ಆ ಸಂದರ್ಭ ಇದ್ದಂಥವ್ರು ಏನೇನು ಮಾಡಿದರು. ದೊಡ್ಡ ಪುಸ್ತಕ ಇದೆ ಅದಕ್ಕೆ. ಬರ್ರಿ ರಾಜಕಾರಣ ಮಾಡಬೇಕಾಗಿತ್ತಂದ್ರೆ ತಯಾರಿದ್ದೀವಿ ನಾವು. ಸಂಘದ ಪೂಜ್ಯ ಸಂಘ, ಅದು ಪವಿತ್ರವಾದಂಥ ಸಂಸ್ಥೆ. ಅದರ ದುರುಪಯೋಗ ಮಾಡುವಂಥ ಪಾಪದ ಕೆಲಸ ಮಾಡಿ ಅಣ್ಣತಮ್ಮರೊಳಗೆ ಜಗಳ ಹತ್ತೋದು, ತಂದೆ ತಾಯಿ ಮಕ್ಕಳಲ್ಲಿ ಜಗಳ ಹತ್ತೋದು, ಸಂಸ್ಥೆಗಳನ್ನ ಬಿರುಕು ಮೂಡಿಸುವಂಥದ್ದು, ಒಗ್ಗಟ್ಟು ಮಾಡುವಂಥ ಸಂಸ್ಥೆ ಸಹಕಾರದ ಭಾವನೆ ಯಾವಾಗ ಕಲಿಯೋದು? ನಿಮ್ಮ ರಿಪೋರ್ಟ್ ಭಾಳ ಇದೆ. ನೀವು ಎಲ್ಲೆಲ್ಲಿ ಹೇಳ್ತೀರಿ ಹೇಳ್ರಿ, ನಾನು ಹೇಳ್ತೀನಿ. ನೀವು ಇನ್ನೂ ಏನು ಹೇಳ್ತೀರಿ ಹೇಳಿ, ಅದಕ್ಕೆ ನಾನು ಸಿದ್ಧನಾಗಿದೆ. ಎಲ್ಲಿ ಬಾ ಅಂತ ಅದಕ್ಕೆಲ್ಲದಕ್ಕೂ ನಾನು ತಯಾರಿದ್ದೀನಿ. ಇಷ್ಟು ಮಾತ್ರ ನಮ್ಮೆಲ್ಲರಲ್ಲಿ ಹೇಳ್ತಾ, ಗೊತ್ತಿಲ್ಲ ನಿಮಗೆ, BTD ಹಿಂದಿದ್ದಾಗ ನಾನು ಶಾಸಕನಾದಂಥ ಸಂದರ್ಭ 99 2004 ಅವಧಿಯಲ್ಲಿ ಈಗ ನಮ್ಮ ಪಾರ್ಟಿ ಮುಖಂಡರು GN ಪಾಟೀಲ್ ಕಾಂಗ್ರೆಸ್ನವರು ಇದ್ದರು. ಆವಾಗ ಅವರು ಚೇರ್ಮನ್ ಆಗಿದ್ದರು. ಅವರು SR ಪಾಟೀಲ್ರು MLC ಆಗಿದ್ದರು. ಆವಾಗ ಅವರು ಪ್ರತಿ ಮೀಟಿಂಗೂ ಇರ್ತಿದ್ರು. ಅವ್ರು 4.5 ವರ್ಷ ಅವ್ರು ಇಲ್ಲಿವರೆಗೆ ಕೂತಿದ್ರು GN ಪಾಟೀಲ್ ಅವರು. ಅಲ್ಲಿವರೆಗೆ ಪ್ರತಿ ಮೀಟಿಂಗ್ ಕೂಡ SR ಪಾಟೀಲ್ MLC ನಮ್ಮಗ ಸ್ಥಳೀಯ ಸಂಸ್ಥೆಯಿಂದ ಆರಿಸಿ ಬಂದಂಥವ್ರು ಮೀಟಿಂಗ್ದಾಗ ಕೂಡ್ತಿದ್ರು. ಉದ್ದೇಶ ಏನು ಅಂದರೆ, ಯಾಕೆ ಕೂಡಬೇಕು ಅಂದರೆ, ಬಾಗಲಕೋಟೆಯಲ್ಲಿ ಬೆಳೆದಂಥವ್ರು, ಕರ್ಮಭೂಮಿ ಬಾಗಲಕೋಟೆ ಅಂತ ಹೇಳ್ತಾ ಬಂದಂಥ SR ಪಾಟೀಲರು ಒಂದು ದೊಡ್ಡ ನಗರ ಮುಳುಗಡೆ ಆಗ್ಲಿಕ್ಕೈತಿ. ಅದಕ್ಕೆ ಸಹಕಾರ ಆಗುವಂಥದ್ದು ಸಲಹೆ ಸೂಚನೆಗಳಿಗೂ ಬರಲಿ, ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರಲಿ, ಎಲ್ಲರ ಸಲಹೆ ಸೂಚನೆ ತೊಗೊಂಡು ಅಭಿವೃದ್ಧಿ ಪಥದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಬಾಗಲಕೋಟೆ ಸುಂದರ ನಗರವನ್ನಾಗಿ ಮಾಡೋಣ ಅನ್ನೋಂಥ ಕನಸು ಆವಾಗಿತ್ತು ಅವ್ರದ್ದು. ನಾವು ಒಪ್ಕೊಳ್ತೀವಿ, ಸ್ವೀಕಾರ ಮಾಡ್ತೇನೆ. GN ಪಾಟೀಲರು ಅವ್ರನ್ನೂ ಕರಿತಿದ್ರು, SR ಪಾಟೀಲ್ ಅವ್ರ ಗೆಳೆಯರು, ದೋಸ್ತಿ ಅನ್ನೋದು ಭಾಗ ಬೇರೆ. ಈಗ ಕರಿತಿದ್ರು. ನಂದೇನಾಗಿತ್ತು? ನನ್ನ ಯಾಕೆ ಕರೆದಿದ್ದಿಲ್ಲ ನೀವು? ಯಾಕೆ? ಈ ಮೆಂಬರ್ ಆಗಿದ್ದೀನಿ ನಾನು, ಅಧಿಕೃತವಾಗಿ ಮೆಂಬರ್ ಮಾಡಿದ್ದಾರೆ ಸರ್ಕಾರ. ನನಗೆ ಉಪಕಾರ ಅಲ್ಲ, ನಿಮ್ಮ ಸ್ವಭಾವ
ನಿಮ್ಮೆದುರಿಗೆ ಯಾರೂ ನಿಮ್ಮ ಪಕ್ಕದಲ್ಲಿ ಕೂಡಬಾರ್ದು, ನಿಮ್ಮ ಜೊತೆಗೆ ಬೆಳಿಬಾರ್ದು. ಯಾರನ್ನೂ ಬೆಳೆಸುವಂಥ ಸ್ವಭಾವ ನಿಮ್ಮ ಜೀವನದಲ್ಲೇ ಬರೋದಿಲ್ಲ, ಬಂದಿಲ್ಲ. ಯಾರನ್ನು ಬೆಳೆಸಿದ್ರಿ, ಯಾರನ್ನು ನಿಮ್ಮ ಲೆವೆಲ್ ತಂದು ನಿಲ್ಲಿಸಿದಿರಿ? ಇವತ್ತಿದ್ದವನು ನಾಳೆ ಇರೋದಲ್ಲ, ನಾಡ್ದು ಯಾರ್ದು? ಇವತ್ತಿನ ಚುನಾವಣೆ ಒಂದಿಷ್ಟು ಜನ, ಇನ್ನೊಂದು ಚುನಾವಣೆ ಮತ್ತಿಷ್ಟು ಜನ. ಇದು ನಿಮ್ಮ ಸಹಜ ಸ್ವಭಾವ, ಕಿದ್ಕೋಟೆ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ವಂದನೆ ಹೇಳ್ತಾ ಇದ್ದೇನೆ. ಈಗಾಗಲೇ ಮುಳುಗಡೆಯ ಬಗ್ಗೆ ಭಾಳಷ್ಟು ಸಾರಿ ಮಾತಾಡಿ ಇತಿಹಾಸ ಸೃಷ್ಟಿ ಮಾಡಿದಂಥ ವ್ಯಕ್ತಿ ನಾನು. 2.5 ವರ್ಷ ಆಗ್ಲಿಕ್ಕೆ ಬಂತು. ನಾನು ಸುಮಾರು 15 ಸಾರಿ ನಾನು ಮಾತಾಡಿದ್ದೀನಿ, 15 ಸಾರಿ ಮಾತಾಡಿ. ಇದ್ರ ಬಗ್ಗೆಯೂ ಮಾತಾಡಿದ್ದೀನಿ ನಾನು, ಇದ್ರ ಬಗ್ಗೆಯೂ ನಾನು ಮಾತಾಡ್ತೀನಿ. ಇದ್ರ ಬಗ್ಗೆ ಸಾಂದರ್ಭಿಕವಾಗಿ ಏನೇನು ಹೇಳಬೇಕು, ಚುಚ್ಚಬೇಕು, ಎಲ್ಲೆಲ್ಲಿ ಸರಿ ಆಗಬೇಕು ಅಂತ ಎಚ್ಚರಿಕೆ ಇವತ್ತಿಗೂ ನಾನು ಬಿಡೋದಲ್ಲ. ಇವತ್ತಿಗೂ ನಾನು ಮಾತಾಡಿ ಅವಕಾಶ ಯಾವ ರೀತಿ ಸಿಗ್ತೈತೋ ಅದರ ಸದುಪಯೋಗ ಈ ದೃಷ್ಟಿಯಿಂದ ಮಾಡುವಂಥ ಜವಾಬ್ದಾರಿ ನಾನು ತಗೊಳ್ತೇನೆ. ತುಂಬಿಗೆ ಚುಪ್ ಮೈ ಬಿ ಚುಪ್ ಅಂತಲ್ಲ, ಇವು ಆಗಿದ್ದಾವೆ. ಇಲ್ಲಿವರೆಗೆ ಇಲ್ಲ. ಅದಕ್ಕೆ ನಾನು 2004 ನಂತರ ಇನ್ನೂ ಒಂದು ಮೀಟಿಂಗ್ ಹೋಗಿಲ್ಲ. ಇನ್ನೂ ಒಂದು ಮೀಟಿಂಗ್ ನಾನು ಅಟೆಂಡ್ ಆಗಿಲ್ಲ. ಈ ಕ್ಷಣಕ್ಕೂ ಮೀಟಿಂಗ್ ಯಾವಾಗ ಕರಿತಾರೋ ಗೊತ್ತಿಲ್ಲ. ಅವರು ಯಾವಾಗ ಕರೆದಾಗ ನಾನು ಹೋಗ್ಬೇಕು. ಹೋದಾಗ ಇದು ಏನೇನು ಕಾಣ್ತಾವ ಇಷ್ಟು ನಾನು ಮಾಹಿತಿ ತೊಗೊಂಡು ಮಾಹಿತಿ ಇನ್ನೂ ತೊಗೋಬೇಕು. ನಾನು ಬರೀ ನಿಮ್ಮಂಥವ್ರು ಮಾತು ಕೇಳುವಂಥದ್ದು, ಅವರು ಇವರು ವಿಚಾರ ಕೇಳುವಂಥದ್ದು ಮಾತ್ರ ಆಗಿದೆ. ನನಗೆ ಪ್ರವೇಶ ಇಲ್ಲ ಇಲ್ಲಿ. ಇದು ಹೋದ ನಂತರ ಅದರ ಬಗ್ಗೆ ಆಗ್ರಹ ಮಾಡೋ ಕೆಲಸನೂ ನಾನು ಮಾಡಿದೆ. ಪಾರ್ಟಿ ಹೇಳಲೇಬೇಕು. ನೋಡಿ, ಒಂದು ವಿಚಾರ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸಂಘ ಸಂಸ್ಥೆಗಳು ಬೆಳೀಬೇಕು. ಇವತ್ತು ನನ್ನದೊಂದು ಮನೆ ಇದೆ, ಜಾಗ ಇದೆ. ನನ್ನೊಂದು 300 ಸ್ಕ್ವೇರ್ ಮೀಟರ್ದಲ್ಲಿ ನನ್ನ ಜಾಗ ಇದೆ. ಆ ಉದ್ದೇಶ ಹೊಸ ಊರಿಗೆ ಹೋಗುವಂಥ ಸಂದರ್ಭದಲ್ಲಿ ಕಂಜೆಸ್ಟ್ ಆಗಿ ಬದುಕ್ತಾ ಇದ್ದಂಥ ಒಂದು ವಾತಾವರಣ ಇದ್ದಂಥ ಸಂದರ್ಭದಲ್ಲಿ ಹೊಸ ಊರಿಗೆ ಹೋಗುವಾಗ ಹೊಸ ಹುರುಪು, ಹೊಸ ಹುಮ್ಮಸ್ಸು, ಹೊಸ ವ್ಯವಸ್ಥೆಗಳು ಆ ಕ್ಷೇತ್ರದಲ್ಲಿ, ಆ ಪ್ರದೇಶದಲ್ಲಿ ನನಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ 2ಕ್ಕೆ ಮೀರಲಾದಷ್ಟು ಜಾಗ ಕೊಡಬೇಕಂತ ಆವಾಗ BTD ಆದಾಗ ತೀರ್ಮಾನ ಮಾಡಿತ್ತು. ಸಂಘ ಸಂಸ್ಥೆಗಳು ಎಲ್ಲೆಲ್ಲಿ ಅದಾವ, ಒಂದಂತ ಹೇಳಿಕ್ಕೆ ಅವರು ಉದಾಹರಣೆ ಕೊಡ್ತಾ ಭಾಳ ಇಲ್ಲಿ ಇದರಲ್ಲಿ ಸಂಘ ಸಂಸ್ಥೆಗಳು ಆ ವ್ಯವಸ್ಥೆಯಲ್ಲಿ ಆ ಸಂದರ್ಭದಲ್ಲಿ ಸಣ್ಣದಾದಂಥ ಜಾಗದಲ್ಲಿ ಇದ್ದವು. ಅವಕ್ಕೆ ದೊಡ್ಡ ಜಾಗ ಕೊಟ್ಟಿದ್ದು ತಪ್ಪನ್ನುವಂಥ ವ್ಯಕ್ತಿ ನಾನಲ್ಲ. ಯಾಕಂದ್ರೆ ಹಿಂದಿನಕ್ಕಿಂತ ಜೀವನ ನಮ್ಮದು ಉತ್ತಮವಾಗಿದೆ. ಹಿಂದೆ ನಾನು ಕಲಿತಾ ಇದ್ದಂಥ ಶಿಕ್ಷಣ ಸಂಸ್ಥೆ ಇಷ್ಟೇ 4 ಕೋಲಿದ್ದು, ಈಗ 10 ಕೋಲಿದಾವ, ಈಗ ಪ್ಲೇಗ್ರೌಂಡ್ ಇದೆ ಅನ್ನುವಂಥ ಭಾವನೆ ಬರುವ ರೀತಿಯಲ್ಲಿ ಸುಸಜ್ಜಿತವಾದ ನಗರ ಕಟ್ಟಬೇಕಂತ ನಾವೆಲ್ಲರೂ ಕನಸಿದ್ದಾಗ ಹೆಚ್ಚಿಗೆ ಯಾಕೆ ಜಾಗ ಕೊಟ್ಟರೆ ಅಂತ ಅನ್ನುವಂಥ ತಕರಾರು ಮಾಡುವ ವ್ಯಕ್ತಿ ನಾನಲ್ಲ. ನ್ಯಾಯೋಚಿತವಾಗಿರಬೇಕು, ಅಷ್ಟಕ್ಕೆ ಮಾತ್ರ ನನ್ನ ಸ್ಪಷ್ಟತೆ. ನ್ಯಾಯೋಚಿತವಾಗಿರಬೇಕು.